ಈಗಷ್ಟೇ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವ್ರನ್ನ ಪ್ರಣಮಾನಂದ ಶ್ರೀಗಳು ಭೇಟಿಯಾಗಿ ಬನ್ನಿ ಮಾತಾಡ್ತಾ ಹೋಗ್ತೀನಿ. ಶ್ರೀಗಳಿಗೆ ಡಿ.ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಿರಿ, ಒಂದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದೀಗ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ, ಡಿ.ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯವಾದ ವ್ಯಕ್ತಿ ಇದೆ. ಅಷ್ಟೇ ಅಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಆ ಪಕ್ಷದ ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ರೆಡಿ ಇದ್ದಿಲ್ಲ. ಅಂಥ ಕಷ್ಟ ಸಮಯದಲ್ಲಿ ಪಕ್ಷವನ್ನೇ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಅವರು ದುಡಿದ ಹಣವನ್ನು ಖರ್ಚು ಮಾಡಿ ಈ ಪಕ್ಷವನ್ನು ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಉಳಿಸಿದ್ದಾರೆ ಅವರು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಅವರನ್ನು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸುವುದಕ್ಕೆ ಲೇಟ್ ಆಗಂಗಿಲ್ಲ, ಯಾವುದೋ ರೀತಿಯಲ್ಲಿಯೂ ಕೂಡ ಲೇಟ್ ಆಗೋಂಗಿಲ್ಲ. ಅವ್ರಿಗೆ ಯೋಗ್ಯತೆ ಇದೆ, ಕಷ್ಟಪಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಹಿಂದುಳಿದ ವರ್ಗ, ಅವರು ಒಂದು ವೇಳೆ ಅವರು ಮೇಲ್ವರ್ಗದಲ್ಲಿ ಹುಟ್ಟಿರಬಹುದು, ಜನರಲ್ಲಿ ಇರಬಹುದು, ಆದರೂ ಅವರೂ ಕೂಡ ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ದುಡಿದಿದೆ ಅಂತಕ್ಕಂಥದ್ದು ಅದನ್ನು ನಮಗೆಲ್ಲರಿಗೂ ಗೊತ್ತಿರುವುದು. ಆದ್ದರಿಂದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ, ರಾಹುಲ್ ಗಾಂಧಿ ಅವರಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮನವಿ ಮಾಡುವುದೇನೆಂದರೆ, ಕೊಟ್ಟ ಮಾತು ಪ್ರಕಾರ ಆಗಲಿ, ಇರದೇ ದೇಶದಲ್ಲಿ 2-3 ರಾಜ್ಯಗಳಿದ್ದಾವೆ, ಅದೂ ಕೂಡ ಮುಂದಿನ ದಿನಗಳಲ್ಲಿ ಕಳ್ಕೊಳ್ಳೋದಂಗೆ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ನೀವು ಡಿ.ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ ಬೇಡಿಕೆ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಸಚಿವರು ಹೇಳ್ತಾರೆ, ಹಿಂದುಳಿದ ವರ್ಗ ಸ್ವಾಮೀಜಿಗಳು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಇಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಇರಲ್ಲ, ನಿರ್ನಾಮವಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಿಗೂ ಏನು ಬೇಕಾದರೂ ಸಂವಿಧಾನದ ಚೌಕಟ್ಟಲ್ಲಿ ಹೇಳಬಹುದು. ನಾವು ಅದು ಹಿಂದುಳಿದ ಮಠಾಧೀಶ್ವರದ್ದು ಯಾಕೆ ಇವತ್ತು ಇಲ್ಲಿವರೆಗೆ ಬಂದಿರೋದು ಉದ್ದೇಶ, ನಮಗೆ ಅನ್ಯಾಯ ಆಗಿದೆ. ಯಾವುದೂ ಕೂಡ ಯಾರು ಮುಖ್ಯಮಂತ್ರಿಗಳಾಗಿದ್ದರೂ ಸಹ ಇವತ್ತುವರೆಗೂ ಕೂಡ ನಾವು ಮನವಿ ಕೊಡದೇ ಬಿಟ್ಟು ಯಾವ ಕೆಲಸಗಳು ಆಗಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಬರಬೇಕಾದ ಪರಿಸ್ಥಿತಿ ಆಯಿತು. ನಮಗೆ ರಾಜಕೀಯ ನಮ್ಮಲ್ಲಿ ನಮ್ಮ ಜನ ಕೂಡ ಭಾಳಷ್ಟು ಜನ ಈ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಇಲ್ಲಿ ಆ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಡಿ.ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ, ನೋವು ಅನುಭವಿಸಿದ್ದಾರೆ, ಜೈಲು ಹೋಗಿದ್ದಾರೆ, ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ದುಡಿದವರಿಗೆ ಕೂಲಿ ಕೊಡಬೇಕು, ಅದು ನ್ಯಾಯವಾಗಿದೆಯಾ ಅಂತಕ್ಕಂಥದ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಕರ್ಮಣ್ಯೇ ವಾತಿಕಾರಸ್ತಿ ಮಾ ಫಲೇಶು ಕಥಾಜನ ಅಂತಕ್ಕಂಥದ್ದಿದೆ. ಅವರು ದುಡಿದಿದ್ದಾರೆ, ಆ ಪ್ರತಿಫಲವೂ ಕೂಡ ಅವ್ರಿಗೆ ಸಿಗುತ್ತೆ ಅಂತಕ್ಕಂಥದ್ದು. ಆದರೆ ಚಕ್ರವ್ಯೂಹ ಇದೆ, ಅಭಿಮನ್ಯು ಥರನೇ ಭೇದಿಸಬೇಕಾಗದೆ, ಕಷ್ಟ ಇರುತ್ತದೆ, ಅವರು ಭೇದಿಸ್ತಾರೆ. ಈಗ ನೀವು ಒಂದು ಮಾತು ಹೇಳಿದ್ರಿ, ಈಗ 2-3 ರಾಜ್ಯಗಳಲ್ಲಿ ಮಾತ್ರ ಇದೆ, 2-3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ, ಇಲ್ಲಿ ಡಿ.ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅದೂ ಇರಲ್ಲ ಅಂತೀರಾ? ಅಂದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಇಲ್ಲ ಸಲಹೆ ಕೊಡ್ತಾ ಇದ್ದೀರಾ, ಏನು ಹೇಳ್ತಿದ್ದೀರಿ? ಇದು ಸಲಹೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರಬೇಕಾಗುತ್ತೆ. ಯಾಕೆಂದರೆ ಆಡಳಿತ ಪಕ್ಷ, ವಿರೋಧ ಪಕ್ಷದ ಎರಡೂ ಕೂಡ ಪ್ರಜಾಪ್ರಭುತ್ವದ ಒಂದು ಸುಂದರದ ಭಾಗ, ಎರಡು ಭಾಗಗಳು. ಆದ್ದರಿಂದ ಎಚ್ಚರಿಕೆ ನಾವು ಕೊಡೋದಿಲ್ಲ. ನಾವು ಸ್ವಾಮಿಗಳಲ್ಲ, ಅವ್ರನ್ನೇ ಮಾಡುವುದು. ಹೈಕಮಾಂಡ್ ಅರ್ಥ ಮಾಡಿಕೊಳ್ಳಿ, ಡಿ.ಕೆ ಅವರು ಸಲಹೆ ನಾವು ಕೊಡ್ತೀವಿ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ.